ಸರ್ ನೀವು ಏನಾದ್ರು ಕೇಳಿದ್ರೆ ನಾನು ಹೇಳೋದಕ್ಕೆ ನನಗೆ ಹೆಲ್ಪ್ ಆಗುತ್ತೆ. ಕಲ್ಟ್ ಯಾಕೆ ನೋಡಬೇಕು ಅಂತನ ಒಂದೈದು ವಿಶೇಷವಾದ ವಿಷಯ ಹೇಳಿ. ಕಲ್ಟ್ ಯಾಕೆ ನೋಡಬೇಕು ಅಂದರೆ ಸರ್, ಮೊದಲನೇದಾಗಿ ತಮಿಳ್, ತೆಲುಗು, ಹಿಂದಿ, ಮಲಯಾಳಂ, ಕನ್ನಡ ಆ ಸಿನಿಮಾ ಇದಲ್ಲ, ಇದು ಕನ್ನಡ ಸಿನಿಮಾನೇ. ಕನ್ನಡಿಗರಿಗೋಸ್ಕರನೇ ಮಾಡಿರೋಂಥ ಸಿನಿಮಾ, ಕರ್ನಾಟಕದ ಜನತೆಗೋಸ್ಕರನೇ ಮಾಡಿರೋ ಸಿನಿಮಾ. ಆಮೇಲೆ ವಾಸು ಸರ್ ಮಧ್ಯದಲ್ಲಿ ಮತ್ತೆ ಯಾಕೆ ಇಂಗ್ಲೀಷ್ ಟೈಟ್ಲ್ ಇಟ್ಟಿದ್ದೀರಿ ಅಂತ ಕೇಳ್ಬಿಡಿ ದಯವಿಟ್ಟು. ಕನ್ನಡ ಪ್ರೇಕ್ಷಕರು ಅಂದರೆ ಇತ್ತೀಚೆಗೆ ಅಬ್ಬರ ಜಾಸ್ತಿ ಆಗಿದೆ ಸಿನಿಮಾಗಳು, ಪ್ಯಾನ್ ಇಂಡಿಯಾ ಸಿನಿಮಾಗಳು ಅಬ್ಬರ ಜಾಸ್ತಿ ಆಗಿದೆ. ದೊಡ್ಡವ್ರು ಮಾಡಲಿ, ದೊಡ್ಡ ಸಿನಿಮಾಗಳು ಅವ್ರು ಮಾಡ್ತಿದ್ರು. ಇನ್ನೊಂದಷ್ಟು ಕಡೆ ನಮ್ಮ ಮಣ್ಣಿನ ಕಥೆಗಳು, ನಮ್ಮ ನೆಲದ ಫೀಲು. ಆಮೇಲೆ ಕೆಲವು ಸಲ ನಾವು ನೋಡ್ತಿರ್ತೀವಿ, ಎಷ್ಟೋ ಕಡೆ ಕೇಳ್ತಿರ್ತಾರೆ, ಆಮೇಲೆ ಕೆಲವು ಸಿನಿಮಾಗಳು ಕಮೆಂಟ್ ಆಗ್ತಿರ್ತಾರೆ, ಅಪ್ಪ ಸಾಕು ನಮಗೆ ಲೈಟ್ ಹಾರ್ಟೆಡ್ ಮೂವೀಸ್ ಬೇಕು, ಒಂದು ಫೀಲ್ ಗುಡ್ ಮೂವೀಸ್ ಬೇಕು ಅಂತ ಕೇಳ್ತಾ ಇರ್ತಾರೆ. ಆ ಏನು ಕಮೆಂಟಲ್ಲಿ ಮತ್ತೆ ಜನಗಳು ಕೇಳ್ತಿದ್ರೆ ಆ ಒಂದು ಫೀಲ್ ಗುಡ್ ಸಿನಿಮಾ ಕಲ್ಟ್ ಅಂತ ಒಂದು ಅದ್ಭುತವಾದ ಫೀಲ್ ಕೊಡುತ್ತೆ. ಸಖತ್ ಎಮೋಷನಲ್ ಆಗಿ ಸಿನಿಮಾ ನೋಡ್ತೀರಾ. ಕಲ್ಟ್ ಅಂದ ತಕ್ಷಣ ಏನೋ ಬರೀ ಯೂತ್ಸ್ಗೆ ಕಾನ್ಸಂಟ್ರೇಟ್ ಮಾಡಿರ್ತೀವಿ ಅಂತ ಏನಿಲ್ಲ. ಯಾಕಂದ್ರೆ ಇತ್ತೀಚೆಗೆ ಏನಾಗಿದೆ, ನಾವು ವಿಷಯ ಒಳಗಡೆ ಏನಿದೆ ಅನ್ನೋ ಗಿಫ್ಟ್ ಒಳಗಡೆ ಏನು ಗಿಫ್ಟ್ ಇದೆ ಅನ್ನೋದಕ್ಕಿಂತ ಅದು ಹ್ಯಾಂಪರೇ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಾಗಿ ಹ್ಯಾಂಪರ್ನ ಯೂತ್ಸ್ಗೆ ಅವ್ರಿಗೆ ಇಷ್ಟಪಡೋ ಥರದ್ದು ಒಂದು ಹ್ಯಾಂಪರ್ ಮಾಡಿ ಒಳ ಕರೆದು ಅವ್ರಿಗೆ ವಿಷಯನ ಹೇಳ್ತಾ ಇದ್ದೀವಿ. ಸಾಕಷ್ಟು ವಿಷಯಗಳಿದೆ ಸರ್, ತುಂಬ ಒಳ್ಳೆ ವಿಷಯಗಳಿದೆ, ತುಂಬ ಒಳ್ಳೆ ಫೀಲ್ ಇದೆ. ಏನು ಒಂದಷ್ಟು ಮಿಸ್ ಮಾಡ್ಕೊಂಡಿದ್ದೀವಿ ಇಷ್ಟು ವರ್ಷದಿಂದ, ಒಂದು ಒಳ್ಳೆ ಈ ಥರದೊಂದು ಗುಡ್ ಫೀಲ್ ಸಿನಿಮಾಗಳು ಬಂದಿಲ್ಲ ಅಂದ್ರೆ ಆ ಸಿನಿಮಾ ಕಲ್ಟ್ ಆಗುತ್ತೆ. ಅದು 100% ಅದಕ್ಕೋಸ್ಕರ ಕಲ್ಟ್ ಸಿನಿಮಾ ನೋಡಬೇಕು. ಸಖತ್ ಹ್ಯೂಮನ್ ವ್ಯಾಲ್ಯೂಸ್ ಇದೆ. ಎಕ್ಸ್ಪೆಷಲಿ ಈಗಿನ ಜನ್ರೇಷನ್ ಏನು, ನಾವು ಯಂಗ್ ಜನ್ರೇಷನ್ ಏನಿದೆ, ಆ ಜನ್ರೇಷನ್ ಮತ್ತು ಆ ಜನ್ರೇಷನ್ ಪೇರೆಂಟ್ಸ್ ನೋಡಲೇಬೇಕಾದಂಥ ಸಿನಿಮಾ ಇದು. ಸೊ ಆ ವಿಷಯಗಳು ಎಲ್ರಿಗೂ ತಲುಪಲೇಬೇಕಾಗಿದೆ. ಸೊ ಅಂಥ ಒಂದು ವಿಷಯ ಇಟ್ಕೊಂಡು ಮಾಡಿರೋಂಥ ಸಿನಿಮಾನೇ ಕಲ್ಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಇದೀಗ KVN ಸುಪ್ರೀತ್ ಸರ್, ಸಾಮಾನ್ಯವಾಗಿ KVN ಸಂಸ್ಥೆ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದೆ ಅಂದರೆ ಸಿನಿಮಾ ತಂಡಕ್ಕೆ ಒಂದು ರೀತಿಯಾದಂಥ ನಿರಾಳ ಭಾವ. ಅತ್ಯದ್ಭುತವಾಗಿ ಡಿಸ್ಟ್ರಿಬ್ಯೂಷನಲ್ಲಿ ತಂಡಕ್ಕೆ ಜೊತೆಯಾಗಿ ನಿಲ್ತೀರಾ. ಈಗ ಜನವರಿ 23ರಿಂದ ಒಂದು ಆರ್ಭಟ ಪ್ರಾರಂಭ ಆಗೋದಕ್ಕೆ ಕಾಯ್ತಾ ಇದ್ದೀವಿ ನಾವೆಲ್ಲರೂ. ಇದರ ಪ್ಲಾನಿಂಗ್ ಹೇಗಿದೆ ಅನ್ನೋದ್ರ ಬಗ್ಗೆ. ಎಲ್ರಿಗೂ ನಮಸ್ತೆ. ಈ ಸಿನಿಮಾ ಡಿಸ್ಟ್ರಿಬ್ಯೂಷನ್ಗಿಂತ ಹೆಚ್ಚಾಗಿ ಏನು ಹೇಳಬೇಕಂದ್ರೆ, ವಿ ಆರ್ ಪ್ರೆಸೆಂಟಿಂಗ್ ದಿಸ್ ಮೂವಿ. ಸೊ ನಮ್ಮ ಸಿನಿಮಾನ ನಾವೇ ರಿಲೀಸ್ ಮಾಡ್ತಾ ಇದ್ದೀವಿ ಅಷ್ಟೇ. ಸೊ ಮೋರ್ ಓವರ್ ಈ ಸಲ ಜಾಯದ್ ಸರ್ ಓಡಾಡೋದು ಹೆಂಗಿದೆ ಅಂತಂದರೆ, ಯಾವಾಗ ಸಿಕ್ಕಿದ್ರು ನಾನು ನಾಳೆ ಅಲ್ಲಿ ಹೋಗ್ತಾ ಇದ್ದೀನಿ, ಇವಾಗ ಇಲ್ಲಿ ಹೋಗ್ತಾ ಇದ್ದೀನಿ, ನಿನ್ನೆ ಇಲ್ಲಿಂದ ಬಂದೆ, ಅದನ್ನೇ ಹೇಳ್ತಿದ್ದೀನಿ. ಅವತ್ತು ಒಂದಿನ ಇವತ್ತೊಂದೇ ದಿನ ಎಲ್ಲೂ, ಇವತ್ತು ಮಧ್ಯಾಹ್ನ ಸಿಕ್ಕಿದಾಗ ಅವ್ರು ಹೇಳಿದ್ದು ಅಂತಂದರೆ, ಇವತ್ತೆಲ್ಲೂ ಟ್ರಾವೆಲ್ ಇಲ್ಲ ಸರ್, ಈವ್ನಿಂಗ್ ಒಂದು ನಮ್ಮದೇ ಇವೆಂಟ್ ಇದೆ ಅಂತ ಹೇಳಿದ್ಬಿಟ್ರೆ, ತಿರ್ಗಿ ನಾಳೆಯಿಂದ ಮತ್ತೆ ಸ್ಟಾರ್ಟ್ ಇದೆ ಇಲ್ಲಿ ಹೊರಡೋದು. ಸೊ ಮೋರ್ ದನ್ ಎನಿಥಿಂಗ್, ಸಿನಿಮಾದ ಸಾಂಗು ತುಂಬ ಅದ್ಭುತವಾದಂಥ ಯಶಸ್ಸನ್ನು ಕಂಡಿದೆ. ಯಾವಾಗ್ಲೂ ನಾನೇನು ಹೇಳ್ತೀನಿ ಅಂದರೆ, ಒಂದು ಸಿನಿಮಾದ ಸಾಂಗ್ ಯಾವಾಗ ರೀಚ್ ಆಗುತ್ತೆ, ಸಿನಿಮಾ 50% ಗೆದ್ದಾಗೆ, 50% ಆ ಸಿನಿಮಾ ಗೆದ್ದಾಗೆ. ಯಾಕಂದರೆ ಆಡಿಯನ್ಸು ಫ್ಲೋ ಚೆನ್ನಾಗಿರುತ್ತೆ ಒಂದು ಸಾಂಗ್ ಹಿಟ್ ಆದಾಗ. ಈ ಸಿನಿಮಾನೂ ಸಹ ಆಲ್ಮೋಸ್ಟ್ ಆಲ್ ಎಲ್ಲ ಸಾಂಗ್ಸು ತುಂಬ ಚೆನ್ನಾಗಿದೆ. ಸೊ ಇದಕ್ಕೆ ಅರ್ಜುನ್ ಜನ್ಯ ಸರ್ಗೆ ಮತ್ತು ಅನಿಲ್ ಸರ್ಗೆ ನಾವು ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದರೆ ಇವರಿಬ್ಬರು ಕಾಂಬಿನೇಷನ್ ಯಾವಾಗಲೂ ವರ್ಕ್ ಆಗಿದೆ. ಎಸ್ಪೆಷಲಿ ಫಾರ್ ಅವ್ರು ಮಾಡಿರ್ತಕ್ಕಂಥ, ಅವ್ರು ಕಾಂಬಿನೇಷನ್ ಮಾಡಿರ್ತಕ್ಕಂಥ ಎಲ್ಲ ಸಿನಿಮಾನು ಸಾಂಗ್ಸ್ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಸೊ ಇದರಲ್ಲೂ ಸಹ ತುಂಬ ಚೆನ್ನಾಗಿ ಬಂದಿದೆ. ಸೊ ಈಗ ಟ್ರೈಲರ್ ನೋಡಿದ್ವಿ. ಟ್ರೈಲರ್ ಆಲ್ಸೋ ಏನಂತಂದರೆ, ನನಗೆ ಕೆಲವೊಂದು ಸೀನ್ಸ್ ತೋರಿಸಿದ್ರು, ಬಟ್ ಟ್ರೈಲರ್ ನಾನು ತುಂಬ ಇಂಪ್ರೆಸ್ ಆದೆ ಸಿನಿಮಾ ಟ್ರೈಲರ್ ನೋಡಿದ್ಮೇಲೆ. ಐ ಲೈಕ್ ಇಟ್ ಅ ಲಾಟ್. ಸೊ ಎಲ್ಲ ಬರೋ ನೆಕ್ಸ್ಟ್ ಶುಕ್ರವಾರ ಥಿಯೇಟ್ರಿಗೆ ಬಂದು ಈ ಸಿನಿಮಾನ ನೋಡಿ ಎಲ್ಲರೂ ಹಾರೈಸಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು. 2 ಸಿನಿಮಾ ಇದೆ ಕನ್ನಡದಲ್ಲಿ, 2 ಸಿನಿಮಾ ಸರ್ ಇರೋದು. ಈಗ ತಮಿಳು ಸಿನಿಮಾ ಇದೆಯಲ್ಲ ನಿಮ್ಮ ಪ್ರೊಡಕ್ಷನ್ದು, ಹೌದು, ಅದು ಸುಪ್ರೀಂ ಕೋರ್ಟು ಹೈಕೋರ್ಟ್ ಡಿಸೈಡ್ ಮಾಡಲಿ ಅಂತ ಹೇಳಿದೆ. ಹೌದು, ಹೈಕೋರ್ಟ್ ಏನೋ 20ನೇ ತಾರೀಕು ಏನೋ ಡೇಟ್ ಕೊಟ್ಟಿದೆ ಅಂತ ಕೇಳ್ಬಿಟ್ಟೆ. ಅದೇ ಸರ್, ಡಿಸಿಷನ್ ಬಂದ್ಮೇಲೆ ಏನು ಅಂತ. ಅಲ್ಲಲ್ಲ ಅದನ್ನೇ ಹೇಳ್ತಾ ಇರೋದು. ಒಂದು ವೇಳೆ 20ಕ್ಕೆ ಹೈಕೋರ್ಟ್ ಇಲ್ಲ ಥ್ರೂ ಮಾಡಿ ಅಂತಂದ್ರೆ 23ಕ್ಕೆ ಬರೋ ಸಾಧ್ಯತೆ ಇದೆಯಾ? ಅದು ಸರ್ 21ಕ್ಕೆ ಡಿಸಿಷನ್ ಸಿಕ್ಕಿ 23ಕ್ಕೆ ಬರೋದಕ್ಕೆ ಸಾಧ್ಯ. ಯಾಕಂದ್ರೆ ಓವರ್ಸೀಸ್ ರಿಲೀಸ್ ಇದೆ. ಓವರ್ಸೀಸ್ ರಿಲೀಸ್ ಅಟ್ಲೀಸ್ಟ್ 7 days ಬಿಫೋರ್ ತಾವು ರಿಲೀಸ್ ಇದೆ. ಓಕೆ ಥ್ಯಾಂಕ್ ಯು. ಇದು ಇಲ್ಲಿ ಥಿಯೇಟರ್ ಸೆಟಪ್ ಥರ ಹೇಗೆ ಮಾಡ್ಕೊಂಡಿದ್ದೀರಿ ಸರ್? ಸರ್ ಥಿಯೇಟರ್ ಸೆಟಪ್ಸ್ ನಾವು ಸರ್ ಇವತ್ತು ಮಧ್ಯಾಹ್ನ ಅದಕ್ಕೋಸ್ಕರನೇ ಕೂತಿದ್ವಿ. ಆಲ್ಮೋಸ್ಟ್ ಎಲ್ಲ ಥಿಯೇಟರ್ ಸೆಟಪ್ ಮುಗಿದಿದೆ. ಅಪ್ರಾಕ್ಸಿಮೇಟ್ಲಿ ಅರೌಂಡ್ 120 to 125 125 ಥಿಯೇಟರ್ಲಿ ರಿಲೀಸ್ ಆಗುತ್ತೆ. ಈ ಪೈರಸಿ ವಿಚಾರವಾಗಿ ಏನಾರ ಪ್ಲಾನ್ ಔಟ್ ಆಗಿದೆಯಾ ಅಂತ?
ಪೈರಸಿ ಪೈರಸಿ ವಿಚಾರವಾಗಿ ಏನಾದ್ರು ಪ್ಲಾನ್ ಔಟ್ ಆಗಿದೆ ಅಂದ್ರೆ ಕಂಟ್ರೋಲ್ ಸರ್ ಮಾಡೋ ಪೈರಸಿ ಅನ್ನೋದು ನೋಡಿ ಸರ್, ಇದುವರೆಗೂ ಅದಕ್ಕೆ ಒಂದು ಸೊಲ್ಯೂಷನ್ ಅನ್ನೋದು ಇದುವರೆಗೂ ಸಿಕ್ಕಿಲ್ಲ. ಸೊ ಪೈರಸಿ ಅನ್ನೋದು ಇವತ್ತೇನಾಗಿದೆ, ಡಿಜಿಟಲ್ ಇರೋದ್ರಿಂದ ಪೈರಸಿ ಮಾಡೋದು ತುಂಬ ಈಸಿ. ನಾವೇನು ಮಾಡ್ಬೋದು ಅಂತಂದರೆ, ಬಂದಿರತಕ್ಕಂಥ ಲಿಂಕ್ಸ್ನ ಆದಷ್ಟು ಎಷ್ಟು ಮ್ಯಾಕ್ಸಿಮಮ್ ರಿಮೂವ್ ಮಾಡ್ಬೋದು, ಅದಕ್ಕೆ ನಡೀತಾ ಇದೆ. ಬಟ್ ಅದೊಂದು ಮಿತ್ ಆಗಿದೆ, ಅದನ್ನು ಯಾವ ರೀತಿ ತೆಗಿಬೇಕು ಅದನ್ನು ಗೌರ್ಮೆಂಟ್ ಇನ್ವಾಲ್ವ್ ಆಗಿ ಮಾಡಬೇಕೇ ಹೊರತು ಇಟ್ ಈಸ್ ನಾಟ್ ಇನ್ ಅವರ್ ಕಂಟ್ರೋಲ್ ಸರ್. ಯಾಕಂದರೆ ಯಾವ ಸರ್ವರು ಸಹ ಇಂಡಿಯಾದಲ್ಲಿಲ್ಲ. ಈಗ ನಮ್ಮ ಇಂಡಿಯನ್ ಆ್ಯಪ್ ಟೆಲಿಗ್ರಾಮ್, ಇಟ್ ಈಸ್ ಇಂಡಿಯನ್ ಬೇಸ್ಡ್ ಆ್ಯಪ್. ಬಟ್ ಅದರಲ್ಲಿ ಯಾವ ರೀತಿ ಇರುತ್ತೆ ಅಂದರೆ, ನೆಕ್ಸ್ಟ್ ಫ್ರೈಡೇ ಬರ್ತಕ್ಕಂಥ ಸಿನಿಮಾನ ಅವರೇ ಅನೌನ್ಸ್ ಮಾಡಿರ್ತಾರೆ ಆಲ್ರೆಡಿ. ಬಿ ರೆಡಿ ಟು ವಾಚ್ ಮೂವಿ ಆನ್ ಸೋ ಡೇಟ್ ಆನ್ ಸೋ ಟೈಮ್ ಅಂತ. ಸೊ ಇದನ್ನೆಲ್ಲ ಏನಂದರೆ ಗೌರ್ಮೆಂಟ್ ಇಂಟರ್ಫಿಯರ್ ಆಗಿ ಅದನ್ನು ಸ್ಟಾಪ್ ಮಾಡಬೇಕು ಸರ್.